ಬೇರೆ ದೇಶಗಳು ಕೆನಡಾ, ಸಿಂಗಪೂರ್, UK ಆ ದೇಶದಲ್ಲಿ ಅವ್ರ ನಾಗರಿಕರಿಗೆ ಡೆಲ್ಲಿಗೆ ಹೋಗಬೇಡಿ, ಭಾರತಕ್ಕೆ ಹೋಗಬೇಡಿ ಅಂತೇಳಿ ಅವರು ಅಲರ್ಟ್ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಏನ್ ಮಾತನಾಡ್ತಾರಂತೆ? ಪ್ರಧಾನಮಂತ್ರಿ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾರ? ಇಂಥ ಇಶ್ಯೂಗಳು ಬಿಟ್ಟುಕೊಂಡು ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಒಂದೇ ಮಾತ್ರ ಬಗ್ಗೆ 10 ತಾಸು ಮಾತಾಡಿದ್ರಲ್ಲ, ಇದು ಏನಿದ್ರಿ? ಇದು ಎಷ್ಟು ಬುದ್ಧಿವಂತಿಕೆ ಇರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಹೋರಾಟ, ಕಾಂಗ್ರೆಸ್ ಹೋರಾಟ, ಇಡೀ ದೇಶದ ಜನತೆ. ಯಾಕೆ ಮಹಾತ್ಮ ಗಾಂಧಿ ನಿಮಗೆ ಇಂಪಾರ್ಟೆಂಟ್, ನಮಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಬಿಜೆಪಿ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಐಡಿಯಾಲಜಿ. ಅವ್ರು ಯಾವತ್ತೂ ಬಿಜೆಪಿ ಅವರು ಮಹಾತ್ಮ ಗಾಂಧಿನ ಒಪ್ಪೇ ಇಲ್ಲ. ಸುಮ್ಮನೆ ಕಾಟಚಾರಕ್ಕೆ ಬಂದಾಗ ಶೋ ಮಾಡಕ್ಕೆ ಮಾತನಾಡ್ತಾರೆ, ಅವಕಾಶ ಸಿಕ್ಕಾಗಷ್ಟೇ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾರೆ. ಮೋದಿ ಸಾಹೇಬರು ಬಂದು ಚರಕ ಹಿಡ್ಕೊಂಡು ಮಹಾತ್ಮ ಗಾಂಧಿ ಜೊತೆ ಒಂದು ಫೋಟೋ ಹೊಡ್ಕೊಂಡು ಚರಕ ಹಿಡ್ಕೊಂಡು ಭಾಳ ಪಬ್ಲಿಸಿಟಿ ತೊಗೊಂಡ್ರು. ಬೇರೆ ದೇಶಗಳಿಗೆ ಹೋದ್ರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಭಾರಿ ಮಾತನಾಡ್ತಾರೆ, ಗಾಂಧೀಜಿ ಬಗ್ಗೆ ಪ್ರಮೋಟ್ ಮಾಡ್ತೀನಿ, ಫಿಲಿಮ್ ಮಾಡ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಐಡಿಯಾಲಜಿನಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಇದು. ಅವ್ರಿಗೆ ಏನಂದ್ರೆ ಒಂಥರ ನಾಟಕೀಯ, ಅವ್ರಿಗೆ ಒಂಥರ ಏನೋ ರಾಜಕೀಯ ಇಚ್ಛಾಶಕ್ತಿಗಿಂತ ಜಾಸ್ತಿ ಅವರು ಐಡಿಯಾಲಜಿನೇ ತೋರಿಸ್ಬೇಕಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾನೆ ಇದೆ. ಅದು ಅವ್ರಿಗೆ ಏನು ಲಾಭ ಆಗುತ್ತೋ ಗುರುತಲ್ಲಿ ಇದು ಮಾಡೋದ್ರಿಂದ ಅವ್ರಿಗೇನು ಮನಸ್ತೃಪ್ತಿ ಇದೆ ಇದರಿಂದ. ಈ ಕಳೆದ 11 ವರ್ಷದಲ್ಲಿ UPA ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಹೆಸರುಗಳು ಚೇಂಜ್ ಮಾಡಿದ್ದಾರೆ, ಕಾರ್ಯಕ್ರಮ ಹೆಸರುಗಳು ಚೇಂಜ್ ಮಾಡೋದು ಬಿಟ್ಟರೆ ಹೊಸದಾದಂಥ ಯಾವುದು ಕಾರ್ಯಕ್ರಮ ಇಲ್ಲ.